ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ತುಂಬ ದಿನಗಳ ನಂತರ ಒಂದು ಕುಕ್ಕಿಂಗ್ ವಿಡಿಯೋ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ ಕಿಚನ್ಗೆ. ಆ್ಯಂಡ್ ಇವತ್ತಿನ ರೆಸಿಪಿ ಏನಪ್ಪ ಅಂತ ಹೇಳಿದ್ರೆ ಆಂಧ್ರ ಚಿಕನ್ ಚಿಲ್ಲಿ. ಬಟ್ ರೆಸಿಪಿ ಮಾತ್ರ ಅಲ್ಟಿಮೇಟ್ ಆಗಿ ಬಂದಿತ್ತು ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಆ ರೇಂಜಲ್ಲಿ ಮಾಡಿದ್ದೆ, ಏನೋ ಮಾಡೋದಕ್ಕೋಗಿ ಏನೋ ಆಗಿತ್ತು. ಬಟ್ ವಿಡಿಯೋನ ಕೊನೆವರೆಗೂ ನೋಡಿ ಹೇಗಾಗಿತ್ತು ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ, ಆಯಿತಾ. ಹಾಗೆ ಇವಾಗ ಇಲ್ಲೊಂದು ಬಾಣಲೆಗೆ ಸ್ವಲ್ಪ ಈರುಳ್ಳಿ ಆ್ಯಂಡ್ ಹಸಿಮೆಣಸು, ಒಂದು 7 ಹಸಿಮೆಣಸನ್ನು ತೊಗೊಂಡಿದ್ದೀನಿ. ಅದರ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಪುದೀನ ಸೊಪ್ಪು ಆ್ಯಂಡ್ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಆ್ಯಂಡ್ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡಿಕೊಂಡೆ, ಈ ಥರ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು, ಆಯಿತಾ. ಇವಾಗ ಇದನ್ನೊಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಮಾಡೋ ಮಿಸ್ಟೇಕ್ ಏನಪ್ಪ ಅಂತ ಹೇಳಿದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಅದನ್ನು ಸ್ವಲ್ಪ ತೆಳು ಮಾಡಿರುವಂಥದ್ದು. ನೆಕ್ಸ್ಟ್ ಇನ್ನೊಂದು ಮಿಸ್ಟೇಕ್ ಏನಪ್ಪ ಅಂತ ಹೇಳಿದ್ರೆ ಕಾಯಿ ಹಾಲು ಸ್ವಲ್ಪ ಜಾಸ್ತಿ ತೆಗೆದಿರುವಂಥದ್ದು, ಆಯಿತಾ. ಇಲ್ಲಿ ನೋಡಿ, ಇಲ್ಲಿ ಇಷ್ಟು ಕಾಯಿ ಹಾಲು ತೆಗೆದೆ. ಆ್ಯಂಡ್ ಇದಕ್ಕೆ ಬೇಕಾಗಿರುವಂಥದ್ದು ಸ್ವಲ್ಪ ಗಟ್ಟಿಯಾಗಿರುವಂಥ ಹಾಲು, ಸ್ವಲ್ಪ ಸಾಕು, ಜಾಸ್ತಿ ಏನು ಬೇಕು ಅಂತಿಲ್ಲ. ಬಟ್ ನನಗೆ ಯಾವುದೋ ಯೋಚನೆಯಲ್ಲಿ ಈ ಥರ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಹಾಲು ತೆಗೆದೆ. ಆ್ಯಂಡ್ ಸ್ವಲ್ಪ ಜಾಸ್ತಿನೇ ಸಿಕ್ತು, ಆಯಿತಾ. ಯಾಕಂದರೆ ಈ ರೆಸಿಪಿ ಮಾಡೋದು ಅಮ್ಮನಿಗೆ ಸ್ವಲ್ಪ ಕೂಡ ಇಷ್ಟ ಇರಲಿಲ್ಲ. ಬಿಕಾಸ್ ಅಮ್ಮ ಹೇಳ್ತಾ ಇದ್ರು ಸೇಮಿಗಿಟ್ಟು ಮಾಡಿ ಅದಕ್ಕೆ ಕಾಯಿ ಸಾರು ಆ್ಯಂಡ್ ಸುಕ್ಕ ಮಾಡೋಣ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನು ಅದೇ ಯೋಚನೆಯಲ್ಲಿ ಏನೋ ಮಾಡ್ತಾ ಇದ್ದೆ. ಬಟ್ ನನಗೆ ಈ ಥರ ಗ್ರೀನ್ ಚಿಕನ್ ಚಿಲ್ಲಿ ತುಂಬ ಇಷ್ಟ. ಯಾವಾಗಲೂ ಅದೇನು ಕಾಯಿ ಸಾರು ಸುಕ್ಕ ಅಷ್ಟೊಂದು ಇಷ್ಟ ಆಗಲ್ಲ ಅಂತ ಹೇಳ್ಬಿಟ್ಟು ಈ ಥರ ಗ್ರೀನ್ ಚಿಲ್ಲಿ ಮಾಡೋದಕ್ಕೆ ಹೋಗಿ ಏನೋ ಮಾಡ್ಕೊಂಬಿಟ್ಟಿದ್ದೆ ಇವತ್ತು, ಆಯಿತಾ. ಇವಾಗ ಅದು ಕಾಯಿ ಹಾಲೆಲ್ಲ ತೆಗೆದಿದ್ದಾಯಿತು ಅಂತ ಹೇಳ್ಬಿಟ್ಟು ಬಾಣಲೆಗೆ ಸ್ವಲ್ಪ ಈರುಳ್ಳಿ, ಶುಂಠಿ ಮತ್ತು ಬೆಳ್ಳುಳ್ಳಿ ಆ್ಯಂಡ್ ಟೊಮೆಟೊ, ಒಂದು ಹಸಿಮೆಣಸನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಸ್ವಲ್ಪ ಸಾಫ್ಟ್ ಆಗೋವರೆಗೂ. ಮತ್ತು ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಆ್ಯಂಡ್ ಹಾಗೆ ಉಪ್ಪು ಸ್ವಲ್ಪ ಹಾಕ್ಕೊಂಡೆ, ಆಯಿತಾ. ಮಿಕ್ಸ್ ಆಗಿದೆ ವೀಡಿಯೋದಲ್ಲಿ ಉಪ್ಪು. ಆ್ಯಂಡ್ ಇವಾಗ 1 kg ಆಗೋಷ್ಟು ಚಿಕನನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ನಂತರ ನಾನೇನು ಮಾಡ್ತೀನಲ್ವ ಅದೇ ಮಿಸ್ಟೇಕ್ ಅಂತಲೇ ಹೇಳ್ಬೋದು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಆ್ಯಂಡ್ ಇವಾಗ ಕೂಡ ಸ್ವಲ್ಪ ನೀರನ್ನು ಹಾಕ್ಕೊಂಡೆ. ಆ್ಯಂಡ್ ಗ್ರೀನ್ ಚಿಕನ್ ಚಿಲ್ಲಿನ ಗ್ರೇವಿ ಥರ ಅಂದರೆ ಸ್ವಲ್ಪ ಗಟ್ಟಿಯಾಗಿಯೇ ಮಾಡಬೇಕು, ಆದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಡ್ರೈ ಆಗಿ ಮಾಡಿಕೊಂಡ್ರೆ. ಬಟ್ ನಾನೇನೋ ಗೊತ್ತಿಲ್ಲ, ಬೇಯುವಾಗಲೂ ಸ್ವಲ್ಪ ಚೆನ್ನಾಗೇ ನೀರು ಹಾಕಿದೆ. ಆ್ಯಂಡ್ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊಂಡು ಪೇಸ್ಟ್ ಮಾಡಿದ್ನಲ್ವ, ಆವಾಗಲೂ ಅಷ್ಟೇ ಚೆನ್ನಾಗಿಯೇ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಹಾಗೆ ಇದಕ್ಕೆ ಪೌಡರು, ಖಾರದ ಪುಡಿ, ಗರಂ ಮಸಾಲ, ಹಾಗೆ ಸ್ವಲ್ಪ ಕೊತ್ತಂಬರಿ ಹುಡಿ, ಹಾಗೆ ಸ್ವಲ್ಪ ಜೀರಿಗೆ ಹುಡಿಯನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಪುದೀನ ಅದೆಲ್ಲ ಸೊಪ್ಪೆಲ್ಲ ರುಬ್ಕೊಂಡಿದ್ದಾರೆ ಅದನ್ನು ಇವಾಗ ಹಾಕ್ಕೊಂಡೆ. ಅದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸಲ್ಲಿರೋದನ್ನೆಲ್ಲ ಹಾಕಿದೆ. ಇವಾಗ ನೋಡಿ ಇಷ್ಟು ನೀರಾಯಿತು, ಆಯಿತಾ. ಮತ್ತು ಇದಕ್ಕಿಂತ ದೊಡ್ಡ ತಪ್ಪು ಏನಪ್ಪ ಅಂತ ಹೇಳಿದ್ರೆ ಇಷ್ಟು ಕಾಯಿ ಹಾಲನ್ನು ಹಾಕಿರುವಂಥದ್ದು. ಇದು ಸಾರು ಥರನೇ ಆಯಿತು, ಆಯಿತಾ. ಆಂಧ್ರ ಚಿಕನ್ ಚಿಲ್ಲಿ ಮಾಡೋದಕ್ಕೆ ಹೋಗಿ ಸಾರು ಮಾಡಿಬಿಟ್ಟಿದ್ದೆ. ಆದರೂ ಒಂದು ಸ್ವಲ್ಪ ಯೋಚನೆ ಬಂತು, ಅಮ್ಮ ಸೇಮಿ ಹಿಟ್ಟಿಗೆ ಸಾರು ಮಾಡಲಿಕ್ಕೆ ಹೇಳಿದ್ರಲ್ವ, ಅದೇ ರೀತಿ ಆಯಿತು ಅಂತ, ಪರವಾಗಿಲ್ಲ ಅಂತ ಯೋಚನೆ ಮಾಡ್ತಾಯಿದ್ದೆ. ಸೊ ಅದಕ್ಕೆ ಸ್ವಲ್ಪ ಗರಂ ಮಸಾಲೆ ಆ್ಯಂಡ್ ಉಪ್ಪು ಸ್ವಲ್ಪ ಕಮ್ಮಿ ಆಗಿತ್ತು ಅಂತೇಳಿ ಉಪ್ಪು ಹಾಕಿದೆ. ಟೇಸ್ಟ್ ಚೆನ್ನಾಗಿತ್ತು. ಬಟ್ ನನಗೆ ಇಷ್ಟು ಸಾರಾದರೆ ಇಷ್ಟ ಆಗಲ್ಲ ಅಂತ ಹೇಳ್ಬಿಟ್ಟು ಈ ಸಾರನ್ನೆಲ್ಲ ತೆಗೆದು, ಅಂದರೆ ಚೆನ್ನಾಗಿ ಕುದಿಸಿ ಒಂದು ಸ್ವಲ್ಪ ಸಾರನ್ನೆಲ್ಲ ಬೇರೆ ಪಾತ್ರೆಗೆ ತೆಗೆದೆ. ಆ್ಯಂಡ್ ಇದು ಸ್ವಲ್ಪ ಗ್ರೇವಿ ಹಾಗೆ ಇಟ್ಟೆ. ಅದಕ್ಕೆ ಸ್ವಲ್ಪ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಮತ್ತು ಲೆಮನನ್ನು ಸ್ವಲ್ಪ ಹಾಕಿದೆ. ತುಂಬ ಚೆನ್ನಾಗಿ ಬಂದಿತ್ತು. ಆ್ಯಂಡ್ ಇನ್ನೂ ಸ್ವಲ್ಪ ಗ್ರೇವಿ ಗಟ್ಟಿಯಾದರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಬಟ್ ಇಲ್ಲಿ ನೋಡಿ ಇಷ್ಟು ಸಾರು ಸಿಕ್ಕಿದೆ, ಆಯಿತಾ. ಸೊ ಇವಾಗ ಅದನ್ನು ಸಪ್ರೇಟಾಗಿ ಏನಾದರೂ ಸೇಮಿಗೆ ಇಟ್ಟು ಅಥವಾ ರೊಟ್ಟಿಗೆಲ್ಲ ಆಗುತ್ತೆ ಅಂತೇಳಿ ಹಂಗೆ ಇಟ್ಟಿದ್ದೆ. ಬಟ್ ಟೇಸ್ಟ್ ಪರವಾಗಿಲ್ಲ, ಚೆನ್ನಾಗಿ ಬಂದಿತ್ತು. ಹಾಗೆ ಮಕ್ಕಳಿಗೆ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂಥೇಳಿ ಸಂಜೆಗೆ ಇಲ್ಲಿ ಸ್ವೀಟ್ ಪೊಟ್ಯಾಟೋಗೆ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕಿ ಗುಲಾಬ್ ಜಾಮೂನ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಇಲ್ಲಿ ಸ್ವಲ್ಪ ಸಿಹಿ ಗೆಣಸನ್ನು ಬೇಯಿಸ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಈ ಥರ ಚೆನ್ನಾಗಿ ಚಪಾತಿ ಹಿಟ್ಟಿನ ಥರ ಚೆನ್ನಾಗಿ ಕಲಿಸ್ಕೋಬೇಕು. ಹುಡಿ ಜಾಸ್ತಿ ಏನು ಬೇಕು ಅಂತಿಲ್ಲ. ಹಾಗೆ ಇವಾಗ ಸ್ವಲ್ಪ ಹುಡಿ ಜಾಸ್ತಿ ಆಯಿತು, ಅದಕ್ಕೆ ಸ್ವಲ್ಪ ಬೇಯಿಸಿರುವಂತಹ ಸಿಹಿ ಗೆಣಸನ್ನು ಹಾಕ್ಕೊಂಡು ಈ ಥರ ಚೆನ್ನಾಗಿ ನಾನು ಇದು ಮಾಡಿಕೊಂಡು ಈ ಥರ ಉಂಡೆ ಎಲ್ಲ ಮಾಡ್ಕೊಂಡಿದ್ದೀನಿ. ಇಷ್ಟು ಒಂದು 14 ಆಗಿದೆ, ಆಯಿತಾ, ಗುಲಾಬ್ ಜಾಮೂನ್ ಥರ ಈ ಥರ ಉಂಡೆ. ಆ್ಯಂಡ್ ಅದನ್ನು ಎಣ್ಣೆಯಲ್ಲಿ ಕಾಯಿಸಿ ಸಕ್ಕರೆ ಪಾಕದಲ್ಲಿ ಹಾಕ್ಕೊಂಡ್ರೆ ಸೂಪರಾಗಿರುವಂತಹ ಗುಲಾಬ್ ಜಾಮೂನ್ ಥರನೇ ಇತ್ತಾಯ್ತಾ. ಟೇಸ್ಟು ತುಂಬ ಚೆನ್ನಾಗಿ ಬಂದಿತ್ತು. ಗೊತ್ತಿರಲಿಲ್ಲ ಯಾವ ರೀತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಫಸ್ಟ್ ಟೈಮ್ ಟ್ರೈ ಮಾಡೋಣ ಅಂತೇಳಿ ಮಾಡಿದ್ದು. ಒಂಚೂರು ಕೂಡ ಬಿಟ್ಕೊಂಡಿಲ್ಲ. ಹಾಗೆ ಟೇಸ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು. ಗುಲಾಬ್ ಜಾಮೂನ್ ಅಂತಲೇ ಹೇಳ್ಬೋದು. ಯಾರು ಕೂಡ ಇದು ಗುಲಾಬ್ ಜಾಮೂನ್ ಅಲ್ಲ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಚೆನ್ನಾಗಿ ಬಂದಿತ್ತು. ಅಂದರೆ ಸಿಮಿಲರ್ ಆಗಿ ಗುಲಾಬ್ ಜಾಮೂನ್ ಥರನೇ ಇತ್ತು.
ಇತ್ತು. ಆ್ಯಂಡ್ ಅದನ್ನು ಕೊನೆಯದಾಗಿ ಸಕ್ಕರೆ ಪಾಕದ ಜೊತೆ ಸರ್ವ್ ಮಾಡಿದ್ರೆ ಸೂಪರಾಗಿರುವಂಥ ಸ್ವೀಟ್ ಪೊಟ್ಯಾಟೊ ಜಾಮೂನ್ ರೆಡಿ ಆಯಿತು ನೋಡಿ. ನನ್ನ ಮಕ್ಳಿಗಂತೂ ತುಂಬಾ ಇಷ್ಟ ಆಯಿತು. ಯೂಶ್ವಲಿ ನನ್ನ ಮಕ್ಕಳು ಸ್ವೀಟ್ ಪೊಟ್ಯಾಟೊನ ಹಾಗೆ ಬೇಯಿಸ್ಕೊಟ್ರೆ ತಿನ್ನಲ್ಲ ಆಯಿತಾ. ಅದಕ್ಕೆ ಇವತ್ತು ಈ ಥರ ಮಾಡೋಣ ಅಂತೇಳಿ ಮಾಡಿದ್ದು ಅಷ್ಟೇ, ಟ್ರೈ ಮಾಡಿದ್ದು. ಮಗನಿಗಂತೂ ತುಂಬಾ ಇಷ್ಟ ಆಯಿತು. ಹಾಗೆ ಚಿಕ್ಕವನಿಗೆ ಸೆಕೆಂಡ್ ಕೊಟ್ಟಿದ್ದು ಅಂತ ಹೇಳಿಬಿಟ್ಟು ಸ್ವಲ್ಪ ಸಿಟ್ಟು ಬಂತು, ಆದರೂ ಏನೋ ಸ್ಪೆಷಲ್ ಮಾಡಿದ್ದೀನಿ ಅಲ್ವಾ ಅಂತ ಹೇಳ್ಬಿಟ್ಟು ತಿಂದೆ ಆಯಿತಾ. ಸೊ ಇವತ್ತಿನ ಒಂದು ರೆಸಿಪಿ ಹೀಗಿತ್ತು. ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್.